ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಮನುಷ್ಯ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಈವ್ನಿಂಗ್ ಹೊತ್ತಲ್ಲಿ ಶುಕ್ರವಾರ ಮನೆಯಲ್ಲಿ ದೀಪ ಎಲ್ಲ ಇಟ್ಟು ಎಲ್ಲ ಕಾರ್ಯಕ್ರಮ ಮನೆಯದು ಮುಗಿಸಿ ನಾವು ಒಂದು ಸಿನಿಮಾಕ್ಕೆ ಹೋಗ್ತಾ ಇದ್ದೇವೆ. ಪಿಕ್ಚರ್ ಅಂತ ಒಂದು ಸಿನಿಮಾ ಬಂದಿದೆ, ತುಳು ಸಿನಿಮಾ. ಆಲ್ಮೋಸ್ಟ್ ಎಲ್ಲ ತುಳು ಇಂಡಸ್ಟ್ರಿ ಎಲ್ಲ ಸೆಲೆಬ್ರಿಟಿಗಳು, ಆಲ್ಮೋಸ್ಟ್ ತುಂಬಾ ಮಂದಿ ಆರ್ಟಿಸ್ಟ್ಗಳಿದ್ದಾರೆ ಅದರಲ್ಲಿ. ಮತ್ತೆ ಇದು ಅದೊಂದು ಕೂಡ ಸ್ಪೆಷಲ್, ಗಣೇಶ್ ಸರ್, ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತೆ ಅವರ ವೈಫ್ ಇಬ್ರು ಸೇರಿ ಅವರು ಪ್ರೊಡ್ಯೂಸ್ ಮಾಡಿದಂತಹ ಸಿನಿಮಾ. ಹಾಗಾಗಿ ಅದು ಕನ್ನಡದಲ್ಲಿ ಕೂಡ ಬರ್ತದೆ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ. ಈಗ ಆ ಸಿನಿಮಾಕ್ಕೆ ಹೋಗ್ತಾ ಇದ್ದೇವೆ, ತುಂಬಾ ಎಕ್ಸೈಟೆಡ್ ಆಗಿದ್ದೇವೆ. ಹೇಗಿದೆ ಅಂತ ಗೊತ್ತಿಲ್ಲ, ಎಲ್ಲ ರಿವ್ಯೂ ಎಲ್ಲ ಒಳ್ಳೆ ಇದೆ ನಮ್ಗೆ. ಅಂದ್ರೆ ಕಪಲ್ಸ್ ಆಗಿ ಒಂದು ಹೋಗುವ ಅಂತ ನೋಡುವ ನಾವು. ಅಂದ್ರೆ ತುಂಬಾ ಕಪಲ್ಸ್ ಆಗಿ ಹೋಗದೆ ತುಂಬಾ ದಿವಸ ಆಯ್ತು. ಅಂದ್ರೆ ಈಗ ಹೊರಗಡೆ ಎಲ್ಲ ಒಂದು ಸಿನಿಮಾಕ್ಕೆ ಹೋಗದೆ, ಹಾಗೆ ಈಗ ಹೋಗ್ತಾ ಇದ್ದೇವೆ. ನೋಡುವ ಹೇಗಿದೆ ಮೂವಿ ಅಂತ ನೋಡಿ. ಅಂದ್ರೆ ಆಲ್ಮೋಸ್ಟ್ ನಾವು 6 ಮಂತ್ ಕರ್ಕೊಂಡು ಹೋಗಿ ಅಭ್ಯಾಸ ಆಗಿದೆ, ಹಾಗೆ ಅವಳು ಕೂತ್ಕೊಳ್ತಾಳೆ. ಬಟ್ ಇವಾಗ ಸ್ವಲ್ಪ ಹೇಳಲಿಕ್ಕಾಗಲ್ಲ, ಅದ್ರ ಹೇಗಾದ್ರೂ ಎಂಗೇಜ್ ಮಾಡಿ, ಮತ್ತೆ ತುಳು ಅಲ್ಲ ಅವಳಿಗೂ ಅರ್ಥ ಆಗುತ್ತೆ. ಹೌದು, ಹಾಗೆ ನೋಡ್ಬೇಕು. ಇವರಿಗೆ ಮೂವಿ ಅಂದ್ರೆ ಇಷ್ಟ, ತುಂಬಾ ಇಷ್ಟ. ನನಗೆ ಕೂಡ ಅವರಿಂದಾಗಿ ನನಗೆ ಫ್ಯಾಮಿಲಿ ಮೂವಿ, ಕಾಮಿಡಿ ಮೂವಿ ಎಲ್ಲ ತುಂಬಾ ಇಷ್ಟ. ಇವತ್ತು ಬೆಳಿಗ್ಗೆ ವ್ಲಾಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಇವತ್ತು ತುಂಬಾ ವರ್ಕ್ ಇತ್ತು. ಅಪ್ಲೋಡಿಂಗ್ ಮತ್ತೆ ಎಡಿಟಿಂಗ್, ಕೆಲವು ಕಂಟೆಂಟ್ ಶೂಟಿಂಗ್ ತುಂಬಾ ಇತ್ತು. ಆಚೆ ಈಚೆ ಮತ್ತೊಂದು ಜಡ್ಜ್ಮೆಂಟ್ ಬಂದಿತ್ತು, ಮಕ್ಕಳ ಕಾಂಪಿಟೇಷನ್ ಇತ್ತು, ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಇತ್ತು. ಹಾಗಾಗಿ ವ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ. ನಂದು ಆಕ್ಚುಲಿ ನನಗೆ ಅಂದ್ರೆ ಸ್ವಲ್ಪ ಆರಾಮದಲ್ಲಿ ಹೊರಡಬೇಕು, ಬಟ್ ಎಷ್ಟು ಮಾಡಿದ್ರು ಸಂಜೆ ಆಗುವಾಗ ಗಡಿಬಿಡಿ ಆಗ್ತದೆ. ಈಗ ಬ್ಲಾಕ್ ಇದೆ, 7:25ಗೆ ಶೋ ರೀಚ್ ಆಗ್ಬೇಕು ನಾವು. ಹೋಗಿ ಮತ್ತೆ ಸಿಗುವ, ಬೇಗ ರೀಚ್ ಆಗುವ. ಬೈ ಬೈ. ವಾಶ್ರೂಮ್ ಆಮೇಲೆ ಹಂಚಿಡಿ. ನಾವು ಮೂವಿಗೆ ಹೋಗಿ ನನ್ನ ತೆಕ್ಕಿದ್ದೀರಾ ಅಂದ್ರೆ ಈಗ ಬಿಡ್ಲೆ 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 ಬಿಟ್ಟೆ. ಅಮ್ಮು ಅಮ್ಮು ಏರು ಹಾಯ್ ನಮಸ್ತೆ. ಈ ವ್ಲಾಗನ್ನು ಅದೇ ಸಿನಿಮಾಕ್ಕೆಲ್ಲ ಹೋಗಿ ನಂತರ ಮತ್ತೆ ಮರುದಿವಸಕ್ಕೆ ಈಗ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಇವತ್ತು ಮರುದಿವಸ ಅಲ್ಲ, ಸಾರಿ, ಅದರ ಮರುದಿವಸ ಆಗಲಿಲ್ಲ ಮಾಡಲಿಕ್ಕೆ ವ್ಲಾಗ್. ಇವತ್ತು ಗೀ ರೈಸ್ ಸ್ಪೆಷಲ್. ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಎಡಿಟಿಂಗ್ ಅದರದ್ದೆಲ್ಲ ಸ್ವಲ್ಪ ಕೆಲಸ ಇದೆ. ಹಾಗೆ ಇವತ್ತು ನಿನ್ನೆದ್ದು ಆಲ್ರೆಡಿ ಕೋಳಿ ಮಾಡಿದ್ವಿ, ಹಾಗಾಗಿ ಇವತ್ತು ಅಡಿಗೆದ್ದೊಂದು ಸ್ವಲ್ಪ ಕೆಲಸ ಕಡಿಮೆ. ಮತ್ತೆ ರೈಸ್ ಇದ್ದು ನೆನಪು. ಇವತ್ತು ಗೀ ರೈಸ್ ಮಾಡುವಂತ ಇವಳು ಟ್ರೈ ಮಾಡ್ತಿದ್ದೆ. ಇದು ಬಾಸ್ಮತಿ ರೈಸ್ ತಗೊಂಡು ಬಂದಿದೆ, ಇವಳದ್ದು ಅಪ್ಪ ಬಂದಿದ್ದಾರೆ, ಮಾವ. ಇವರಿಗೊಂದು ಸ್ವಲ್ಪ ಗೀ ರೈಸ್ ಅವರಿಗೆ ತುಂಬ ಇಷ್ಟ ಇಲ್ಲ, ಅದಕ್ಕೆ ಅವರಿಗೆ ರೈಸ್ ಇದೆ, ನಮಗೆ ಗೀ ರೈಸ್. ಮತ್ತು ಕಬಾಬ್ ಮಾಡುವಂಥ ಇದು ಅದಕ್ಕೆ ಕೂಡ ಕೋಳಿ ತಂದಿತ್ತು, ಆದರೆ ನೆನಪೇ ಇಲ್ಲ. ಹೌದು, ಯಾಕಂದರೆ ನಾವು ಟೈಸನ್ ತರೋದಲ್ವ, ಅದು ರಸ ಮಾಡಿದ್ವಿ ಇವಳು. ಇವತ್ತು ಬೆಳಿಗ್ಗೆ ನೀರು ದೋಸೆ ಮಾಡಿದ್ವಿ, ಹಾಗೆ ಅದಕ್ಕೆ ರಸಕ್ಕೆ ಅದು ಒಳ್ಳೆ ಆಗ್ತದೆ. ನಂತರ ಕಬಾಬ್ ಮಾಡುವಂಥ ಪ್ಲ್ಯಾನ್ ಮಾಡಿ ಅದು ಪುಸ್ಕಾಯಿತು. ಹೌ ಟು ಯೂಸ್. ಸ್ವಲ್ಪ ಇವಳು ಈಗ ಹೊರಗಡೆ ಹೋಗಿದ್ಲು, ಈಗ ಇನ್ನು ಬರಬೇಕಲ್ಲ, ಬಂದಾಯಿತು.
ಖುಷಿ ತಿತ್ತರ ಅಂದರೆ ಕವೈ ಗುಂಗುಡಲ್ಲ ಹೊರಗಡೆ ಹೋಗಿದ್ರು ಇನ್ನು ಬರಬೇಕು ಅಂತ ಅವು ಮಾಂಬತ್ತಿತ್ತಾರೆ ತಂಚ ಚೂರು ಕನ್ಫ್ಯೂಷನ್. ನಂದು ವಾಯ್ಸು ಅದಕ್ಕೆ ವೆದರ್ಗೆ ಫುಲ್ ಹೋಗಿ ತುಂಬ ಬೇಜಾಗಿದೆ. ಅದು ಶೀತ ಶುರು ಆದರೆ ಭಾರಿ ಕಷ್ಟ. ಗೊತ್ತಿಲ್ಲ ಮಾಡುವ ದಾವತ್ ಅವರದ್ದು ಬಾಸ್ಮತಿ ರೈಸಲ್ಲಿ ತುಂಬ ಬೇರೆ ಬೇರೆ ಹೆಸರಿದೆ ಅವರು. ಅದೇ ತಿಬಾರ್ ಉಬಾರ್ ಅಂತ ಕೆಲವು ತುಂಬ ಇದೆ. ಸಡನ್ ಹೈಬ್ರಿಡ್ ಶೇಪ್ ಇದ್ದು ನೆನಪಾಗಿ ಎದ್ದು ಹೋದದ್ದು ನಾವು. ಯಾಕಂದ್ರೆ ಸಂಡೇ ಹೋದ್ರೆ ಆಗ್ತದೆ, ವೀಕ್ ಮಿಡ್ಲಲ್ಲೆಲ್ಲ ಆಗಲ್ಲ ಅಂತ. ಹೌದು. ಹಾಗೆ ಹೋಗಿ ಅಲ್ಲಿ ಕೂತ್ಕೊಳ್ಳುವಾಗ ನೆನಪಾಯ್ತು ರೈಸ್ ಇದ್ದಿಲ್ಲ. ಗೀ ರೈಸ್ಗೆ 1-2 ಎಲೆ ಬಾಳೆ ಎಲೆ, ಸಾರಿ ಇದೆಲೆ, ಮತ್ತೆ 4 ನಕ್ಷತ್ರ, ಅದು ಹಾಕಿದ್ರೆ ಚೆಂದ ಆಗ್ತದೆ. ನಾನು ಅಳತೆಲ್ಲ ನೋಡಲ್ಲ, ನನಗೆ ಎಂತ ಸಿಗ್ತದೆ ಅದನ್ನು ಮತ್ತೆ ಲವಂಗ, ಹಲ್ಲಿಗೆಲ್ಲ ಒಳ್ಳೆದದು. ಪಲ್ಲಿಗ ಮತ್ತೆ ಏಲಕ್ಕಿ ರುಚಿಗೆ ತಕ್ಕಷ್ಟು ಹಾಕ್ಲಿಕ್ಕಿಲ್ಲ, ಏಲಕ್ಕಿ ಹಾಕ್ಲಿಕ್ಕಿಲ್ಲ. ನೀರುಳ್ಳಿ ಸ್ವಲ್ಪ ಹಾಕ್ಲಿಕ್ಕೆ, ಜಾಸ್ತಿ ಹಾಕಿದ್ರೆ ಒಳ್ಳೆ ಆಗುದಿಲ್ಲ. ಸ್ವಲ್ಪ ನೀರುಳ್ಳಿ. ಇಲ್ಲ, ನಂದು ಗೀ ರೈಸ್ ರೆಸಿಪಿ ಫಾಲೋ ಮಾಡಬೇಡಿ, ಯಾಕಂದ್ರೆ ನಾನು ಅಪರೂಪಕ್ಕೆ ಮಾಡುದು. ನನಗೆ ಎಂತ ನೆನಪು ಬರ್ತದೆ ಹಾಗೆ ಮಾಡುದು. ನನಗೆ ಉಪಾಯ ಇಲ್ಲ, ನೀವು ಫಾಲೋ ಮಾಡಬೇಡಿ. ಟೇಸ್ಟ್ ಬರ್ತದೆ. ನೀರುಳ್ಳಿ ಬೇಡ, ಮಿರ್ಚಿ ನೀರುಳ್ಳಿ ಬೇಡ, ಒಳ್ಳೆ ಆಗುದಿಲ್ಲ ಅದು. ಗೋಡಂಬಿ ಹಾಕಿದರೆ ಸೂಪರ್ ಆಗ್ತದೆ. ಕೊರಂಟಿಜ್ಜ 4 ಕಡಲೆ ಆಡಿ. ಓ, ಎಲ್ಲ ಕಂಕಣ ಬಿತ್ತು ಇಲ್ಲಿ, ಎಲ್ಲ ಪಲ್ಟಿ ಮಾಡಿ ಹಾಕಿದ್ಲು ನೋಡಿ. ಫ್ರಿಡ್ಜ್ ಮೇಲೆ ಐಟಮ್ ಎಲ್ಲ ಫುಲ್ ಆಗಿದೆ ಅದಕ್ಕೆ ಇವರು ಸೆಟ್ ಮಾಡಿದ್ರೆ ಹಾಗೆ ನೋಡಿ. ಡ್ರ್ಯಾಗನ್ ಫ್ರೂಟ್ಸ್ ತಂದದ್ದು ಅವರೆಲ್ಲ ಸೆಟ್ ಮಾಡಿಟ್ಟಿದ್ದಾರೆ. ಅದು ಈಗ ಫುಲ್ ಒಟ್ರಶಿ ಕೂತಕಂಡೆ ಆಗಿದೆ. ಡ್ರ್ಯಾಗನ್ ಫ್ರೂಟ್ಸ್ ಎಸ್ ಕರೆಕ್ಟ್. ರೆಸಿಪಿ ತೋರಿಸ್ಕೊಂಡು ಸರ್, ಅದರಿಂದ ಪಾಡ್ ಮುಂದೆ ಸರ್. ಎಸ್ ನೋಡಿ, ಗೀ ರೈಸ್ ಸ್ವಲ್ಪ ಹೊತ್ತಲ್ಲಿ ರೆಡಿ ಆಗ್ತದೆ. ಒಂದು ಒಳ್ಳೆ ಕುದಿ ಬಂದು ಅನ್ಪ್ಲ್ಯಾನ್ಡ್ ಗೀ ರೈಸ್. ಡೈಲಿ ವೀಕ್ ಫುಲ್ ನಾವು ಬಾಯ್ಲ್ ರೈಸ್ ತಿನ್ನೋದಲ್ಲ, ಹಾಗೆ ಚಿಕನ್ ಗ್ರೇವಿ ಒಂದು ಉಪ್ಪು ಬೋಕ ವಾಟ್ರ್ ಅಲ್ಲ. ಆಕ್ಚುಲಿ ಇದು ನಾನ್ ಸ್ಟಿಕ್ ಯೂಸ್ ಮಾಡಬಾರ್ದು. ಇದು ಅವರು ಅಂದರೆ ತವರು ಮನೆ ಅವರದ್ದು ನೇಪಾಳದಲ್ಲೆಲ್ಲ ಮನೆ, ಅಲ್ಲಿಂದ ಬರುವಾಗ ತಂದ ಬಟ್ಟೆ ಇದು. ಅದೊಂದು ಅಲ್ಲಿಂದ ಡ್ರ್ಯಾಗನ್ ಇದು ಆಟ ಆಡ್ತಾರೆ ಗೊತ್ತುಂಟ, ಡ್ರ್ಯಾಗನ್. ಅದೊಂದು ಅಲ್ಲಿ ಅವ್ರದ್ದೊಂದು ಇದೆ, ನೇಪಾಳದವ್ರದ್ದು. ನೋಡಿ, ಆಂಜಿನಿ ಕಾಂಜೀವಾಯಿ ಕಾಂಜಿನಿ ಕಾಂಜೀವ. ಹಾಗೆಂತಿಲ್ಲ. ಅಜ್ಜ ಈಗ ಪುಳ್ಳಿಯನ್ನು ಹಿಡ್ಕೊಂಡು ಹೊರಗೆ ಹೋಗಿದ್ದಾರೆ ಆಚೆ. ಅಜ್ಜ ಈಗ ಪುಳ್ಳಿಯನ್ನು ಹಿಡ್ಕೊಂಡು ಹೊರಗಡೆ ಹೋಗಿದ್ದಾರೆ. ಅವರನ್ನು ಬಿಡುದಿಲ್ಲ ಅವಳು, ಆಚೆ ಕರ್ಕೊಂಡೋಗಿ ಈಚೆ ಕರ್ಕೊಂಡೋಗಿ. ಹಾಗೆ ಈಗ ಸ್ವಲ್ಪ ಅವರು ಆಚೆ ಈಚೆ ವಾಕಿಂಗ್ ಮಾಡ್ತಾ ಇದ್ದಾರೆ. ತಿರುಗ್ತಾ ಇರ್ತಾರೆ, ಸೆಟ್ ಆಗಲ್ಲ. ಇವಾಗ ಊಟ ಮಾಡಿ ಹೋಗಿ ಅಂತ ಇವರು ನಿಲ್ಲಿಸಿದ್ದು ಇವಳು. ಇಲ್ಲ, ಅವ್ರು ನೀರು ದೋಸೆ ತಿಂದರು, ಬೆಳಿಗ್ಗೆ ನೀರು ದೋಸೆ ಇತ್ತು. ಯಾಕಂದರೆ ಗ್ರೇವಿ ಎಲ್ಲ ಇತ್ತಲ್ಲ ಆಲ್ರೆಡಿ ಮಾಡಿದ್ದು. ತಕ್ಕ ಮಟ್ಟಿಗೆ ಹೊಟ್ಟೆ ತುಂಬಿಸಿದ್ದೇನೆ ನಾನು, ಮತ್ತೆ ಉಳಿದದ್ದು ಇವಳು ಬಂದು ತುಂಬಿಸ್ಲಿಕ್ಕೆ. ಅವರೆಲ್ಲ ಬೇಗ ಊಟ ಮಾಡೋದು. ಅದು ವೀಕ್ ಡೇಸಲ್ಲಿ, ಅಂದರೆ ವೀಕ್ ಡೇಸಲ್ಲಿ ಬೇಗ ಅಡಿಗೆ ಆಗ್ತದೆ. ಸಂಡೇ ಸ್ವಲ್ಪ ಎಲ್ಲ ರುಟೀನ್ ಚೇಂಜ್ ಆಗ್ತದಲ್ಲ, ಹಾಗೆ ಪದಾರ್ಥ ಇತ್ತು ಅಂತ ನೆನಪಾಗಲಿಲ್ಲ. ಮತ್ತು ಅವ್ರು ಬರೋದು ಕೂಡ ಹೇಳಿಲ್ಲ, ಸೀದಾ ಬಂದಾಗ ಗೊತ್ತಾಗುತ್ತೆ.
ಉಪ್ಪಿನ ಅಳತೆ ತುಂಬ ಇಂಪಾರ್ಟೆಂಟ್. ಜಾಸ್ತಿ ಆದರೂ ಒಳ್ಳೆ ಆಗಲ್ಲ, ಕಡಿಮೆ ಆದರೂ ಒಳ್ಳೆ ಆಗಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂದು ಅದು ತುಂಬ ಒಂದು ನಿಜವಾದ ಮಾತು. ಅದು ಮಾಡ್ತಾ ಮಾಡ್ತಾ ಮತ್ತೆ ಸೆಟ್ ಆಗ್ತದೆ. ಎಲ್ಲರಿಗೂ ಗೊತ್ತಾಗ್ತದೆ ಉಪ್ಪು ಖಾರ ಎಷ್ಟು ಹಾಕಬೇಕು ಅಂತ. ಸ್ವಲ್ಪ ಇದ್ರದ್ದು ಮುಚ್ಚಳ ನನ್ನ ಮಗಳು ತೆಗೆದು ಕಟ್ ಮಾಡಿದಾಳೆ. ಇದು ಆಕ್ಚುಲಿ ಇದಕ್ಕೆ ಆಗುದಿಲ್ಲ. ಹೌದು, ಅದನ್ನು ತಗೊಂಡು ಬೇರೆ. ಎಸ್ ನೋಡುವ, ಇದು ಇಲ್ಲಿಗೆ ಎಸ್ ನೋಡುವ. ಇನ್ನೀಗ ಆಲ್ಮೋಸ್ಟ್ ರೆಡಿ ಆಗಿದೆ. ಇನ್ನು ಬಂದ್ ಮಾಡಿ ಗೀ ರೈಸ್ ಮಾಡುವ, ಮತ್ತೆ ಮಾತಾಡುವ. ಬೈ ಬೈ.